ಸೂರ್ಯಕಾಂತಿ. ಈಗ ಹತ್ತು ಕರೆದು ಏನು ಪ್ರಯೋಜನ ಇಲ್ಲ ಕಣ. ಕಾಂತಿ ನೀನು ಗಂಡ ಹೆಂಡತಿ ತರ ಬಾಳ್ಬೇಕು ಅಂತ ದೇವರು ನಿನ್ನ ಹಣೆಯಲ್ಲಿ ಬರ್ದಿಲ್ಲ ಅನ್ಸುತ್ತೆ. ಬರದೇ ಇರೋದನ್ನ ನೀನ್ ತಾನೇ ಏನ್ ಮಾಡೋದಕ್ಕೆ ಸಾಧ್ಯ ಹೇಳು. ಕಾಂತಿ ಹಣೆಯಲ್ಲಿ ನಿನ್ನ ಹೆಸರು ಸಂತೆ ಕಟ್ಟೆ ಹೆಸರು ಬರ್ದಿದ್ರೆ ಋಣ ಅಂತ ಏನಾದ್ರೂ ಇದ್ರೆ ಖಂಡಿತ ಅವಳು ನಿನಗೆ ಸಿಕ್ಕೇ ಸಿಗ್ತಾಳೆ. ಹಾಗಂತಿ ಅಣ್ಣ? ಇಷ್ಟು ದಿನ ಚಿಂತೆ ಮಾಡಿದ್ದು ಸಾಕು ಕಣ. ಇನ್ನೂ ಅದೇ ವಿಷಯ ಕೊರಕೊಂಡು ನಿನ್ನ ಆರೋಗ್ಯ ಹಾಳು ಮಾಡಕ್ಕೆ ಹೋಗ್ಬೇಡ. ದೇವರಿದ್ದಾನೆ, ಇಷ್ಟು ದಿವಸ ಹೆಂಗೋ ನಡೆಸಿದ್ದಾನೆ, ಇನ್ನು ಮುಂದಕ್ಕೂ ಹಾಗೆ ನಡೆಸ್ತಾನೆ ಅನ್ಕೊಂಡು ದೇವ್ರ ಮೇಲೆ ಭಾರ ಹಾಕಿ ಸುಮ್ಮನಿರ್ತೀನಿ. ಈಗ ನಾವು ಸಂತೋಷವಾಗಿರೋದಕ್ಕೆ ಕಾಂತಿ ಬದುಕಿದಾಳೆ ಅನ್ನೋ ವಿಷಯನೇ ಮುಖ್ಯ. ಅದಕ್ಕೆ ಸಾಕ್ಷಿಯಾಗಿ ನೀನೇ ಅವಳನ್ನ ಕಣ್ಣಾರೆ ನೋಡಿದ್ದೀಯ, ಅದಕ್ಕೆ ಸಂತೋಷ ಪಡ. ಮದ್ದೂರು ಮಂಜುನಾಥಂಗೂ ಈ ಕಾಂತಿಗೂ ಮೊದಲೇ ಪರಿಚಯ ಇತ್ತು ಅಂತ ಅನ್ಸುತ್ತೆ. ಕರೆಕ್ಟು, ಇದ್ರೂ ಇರ್ಬೋದು. ಆದ್ರೆ ಇನ್ನೂ ಒಂದು ಚಾನ್ಸ್ ಇದೆ ನೋಡು. ಆ ಮಂಜುನಾಥ್ ನಮ್ಮ ಆಫೀಸಿಗೆ ಬರ್ತಿದ್ದ ಹಾಗೆ ಆ ವಯ್ಯಾರಿ ಕಾಂತಿ ತನ್ನ ಕಷ್ಟನೆಲ್ಲ ಹೇಳ್ಕೊಂಡು ಇವನನ್ನ ಬುಟ್ಟಿಗೆ ಹಾಕೊಂಡಿರ್ಬೋದು. ಅದಕ್ಕೆ ಅವನು ಹೆಲ್ಪ್ ಮಾಡೋದಕ್ಕೆ ಅಷ್ಟೊಂದು ರಿಸ್ಕ್ ತಗೊಂಡಿರ್ಬೇಕು. ಇರಬಹುದು ಮೇಡಮ್. ಮೋನಿಕಾ, ಇವೆರಡರಲ್ಲಿ ಯಾವುದೇ ಸತ್ಯ ಆದ್ರೂ ನಮಗ್ ಒಳ್ಳೇದೇ ಬಿಡು. ಅದ್ಯಾಗೆ? ನಾನೊಬ್ಳು ಅನಾಥೆ, ನನ್ಗೆ ಯಾರು ದಿಕ್ಕಿಲ್ಲ ಅಂತ ಹೇಳ್ತಾನೆ ಕಾಂತಿ ನಮ್ಮ ಆಫೀಸ್ಗೆ ಎಂಟ್ರಿ ಕೊಟ್ಟಿದ್ದು. ಆದ್ರೆ ಈಗ ಅವಳನ್ನ ಕಾಪಾಡೋದಕ್ಕೆ ಊರ್ ತುಂಬಾ ಜನ ಇದ್ದಾರೆ ಅನ್ನೋ ವಿಷಯನ ನಾವು ಬಾಸ್ಗೆ ಗೊತ್ತು ಮಾಡ್ಬೇಕು. ನಿಮಗೇನೇ ಹೇಳ್ಕೋಬೇಕನ್ಸಿದ್ರು ಅದನ್ನ ನನ್ನ ಹತ್ರ ಹೇಳ್ಕೊಳ್ಳಿ, ನಾನು ಅದನ್ನ ಕೇಳಿಸ್ಕೊಳ್ತೀನಿ. ಈಗ ನೀವು ಯಾರಿಗೂ ಹೆದರೋ ಅಗತ್ಯ ಇಲ್ಲ, ಆಯ್ತಾ? ರೀ, ಕಾಂತಿ ಅಕ್ಕ ಮತ್ತೆ ಸಿಗ್ಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ನೀವು ನಿಮ್ಮ ಶಕ್ತಿ ಮೀರಿ ಹುಡುಕಿದ್ರಿ, ಆದ್ರೆ ಅವಳು ಸಿಗ್ಲಿಲ್ಲ. ಅದಕ್ಕೇನು ಮಾಡೋಕ್ಕಾಗತ್ತೆ ಹೇಳಿ? ಹೋಗ್ಲಿ ಬಿಡಿ, ನೀವ್ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತೀರ? ಇವತ್ತು ಯಾಕೋ ನಿಮ್ಮ ಮನಸ್ಸು ಸರಿ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬಂದು ಮಲ್ಕೊಳ್ಳಿ, ನಾಳೆ ಮಾತಾಡೋಣ. ಓಕೆ? ಕಾಂತಿ, ನೀನಿಲ್ಲಿ ಇಲ್ಲಿಗೆ ಯಾವಾಗ ಬಂದೆ ಕಾಂತಿ? ಏನ್ ಮಾಡ್ತಿದ್ಯಾ? ನಾನು ಇಲ್ಲಿಗೆ ಬರ್ತೀನಿ, ನೀವು ನನಗೆ ಮತ್ತೆ ಸಿಗ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆದ್ರೆ ಆಗಿದೆ, ಪುನಃ ನನ್ನ ಇಲ್ಲಿಗೆ ಹೇಳ್ಕೊಂಡ್ಬಂದ್ಬಿಡ್ತು. ಆದ್ರೂ ನೀನ್ ಇಲ್ಲಿಗೆ ಬಂದಿರೋದು ನನಗಂತೂ ತುಂಬಾನೇ ಸಂತೋಷ ಆಗಿದೆ ಕಾಂತಿ. ನೋಡಿ, ದಯವಿಟ್ಟು ನಾನು ಹೇಳೋದನ್ನು ಸ್ವಲ್ಪ ಕೇಳಿ. ಹಿಂದಿಂದೆಲ್ಲ ಮುಗ್ದೋಗಿರೋ ಅಧ್ಯಾಯ, ಅದನ್ನೆಲ್ಲ ಕೆತ್ಕೋದಕ್ಕೆ ಹೋಗ್ಬೇಡಿ. ನನ್ಗದಿಷ್ಟನೂ ಆಗಲ್ಲ. ಇನ್ನೇನು ಅಮ್ಮ ಬಂದ್ಬಿಡ್ತಾರೆ, ಅವ್ರ ಮುಂದೆ ನೀನು ನನ್ನ ಹತ್ರ ಮಾತಾಡಬಾರ್ದು. ಇನ್ನೊಂದು ಮಾತು ಹೇಳ್ತೀನಿ, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಇನ್ನು ಮುಂದೆ ನನಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ. ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ನಾನು ಯಾರು ಅಂತ ನಿಮಗೂ ಗೊತ್ತಿಲ್ಲ. ಮಂಜು, ಅದೇನಿಲ್ಲಿ? ಓಹೋ, ನೀರು ಬೇಕಾಗಿತ್ತಾ? ತಗೊಂಡು ಹೋಗಿ ಅಂತ ಬಂದ್ರ? ಸರಿನಪ್ಪ. ಅಂದಾಗೆ ಇವಳು ಕಾಂತಿ ಅಂತ ನನಗೆ ಸಹಾಯ ಮಾಡೋಕ್ಕೆ ಅಂತ ಬಂದಿದ್ದಾಳೆ. ಕಾಂತಿ, ಇವರು ಮಂಜು ಅಂತ ನಮ್ಮ ಆಫೀಸಲ್ಲೇ ಕೆಲಸ ಮಾಡ್ತಾರೆ. ಅವ್ರು ಏನು ಕೇಳಿದ್ರು ಕೊಡ್ಬೇಕಮ್ಮ? ಸರಿ ಅಮ್ಮ. ಸೂರ್ಯಕಾಂತಿ